ರಾಜ್ಯ ಸರ್ಕಾರದ ವಿರುದ್ಧ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ರೈತರ ಮುಗಿಗೆ ತುಪ್ಪ ಹಚ್ಚುವಂತಹ ಕೆಲಸವನ್ನು ಮಾಡಿದೆ. ರೈತರಿಗೆ ಸರ್ಕಾರ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಂದ 50 ಕ್ವಿಂಟಾಲ್ ಖರೀದಿ ಅಂದ್ರು. 50 ಕ್ವಿಂಟಾಲ್ ಅಲ್ಲ, 10 ಕ್ವಿಂಟಾಲ್ ಖರೀದಿ ಕೂಡ ಮಾಡಿಲ್ಲ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂದವರು 70,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಹೇಳಿ 1 ತಿಂಗಳು ಕಳೆದಿದೆ, ಇದೀಗ ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ತಗೊಂಡು ಮೊದಲು 10 ಅಂದ್ರು, ಆಮೇಲೆ 50 ಅಂದ್ರು. 50 10 ತಗೊಂಡಿಲ್ಲ, 5 ತಗೊಂಡಿಲ್ಲ. ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ. ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80ರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದ್ರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ಸುಮ್ಮನೆ ಮೊಲಾಸಿಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ತೋಡ್ರಿ ಅಂತಂದ್ರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿಚೀಲ. ಕಾನೂನು ಸುವ್ಯವಸ್ಥೆ ಹಾಳಾದ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಬಹಳ ದಿನವಾಗಿದೆ. ದರೋಡೆ, ಕಳ್ಳತನ, ಕೊಲೆಗಳು ಆಗ್ತಾನೆ ಇದ್ದಾವೆ. ರಾಜ್ಯ ಸರ್ಕಾರಕ್ಕೆ ಏನು ಅನಿಸ್ತಾ ಇಲ್ಲ. ಇದು ದಪ್ಪ ಚರ್ಮದ ಸರ್ಕಾರ. ಡ್ರಗ್ಸ್ ಅಂತೂ ಕರ್ನಾಟಕದಲ್ಲಿ ಬಹಳಷ್ಟು ಸಿಗ್ತಾನೆ ಹೋಗ್ತಾ ಇದೆ, ಹೆಚ್ಚಾಗಿದೆ ಕೂಡ. ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರಿಸುವಂತಹ ಫ್ಯಾಕ್ಟರಿ ನಿರ್ಮಾಣ ಆಗಿವೆ ಅಂತ ಗೃಹ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಬಹಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ರೆ ತೋರಿಸ್ತೀರಿ. ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಅನಿಸೋದೇ ಇಲ್ಲ. ಅವ್ರಿಗೆ ದಪ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತಗೊಂಡ್ಬಂದು ಮಾರಾಟ ಮಾಡಿದ ಈಗ ಫ್ಯಾಕ್ಟರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ ಹಾವೇರಿ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಕನ್ನ ಪ್ರಕರಣದ ಬಗ್ಗೆ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ಅನ್ನಭಾಗ್ಯ ಕನ್ನ ಆಗ್ತಿದ್ದು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. ಪ್ರತಿಯೊಂದು ರೇಷನ್ ಕಾರ್ಡ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿದ್ದಾರೆ. ಬಡವರ ರೇಷನ್ ಕಾರ್ಡ್ನಲ್ಲಿ ಬಡವರಿಗೆ ಕೊಡುವಂತಹ ಅಕ್ಕಿಯಲ್ಲಿ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ. ನಾಚಿಕೆ ಆಗಬೇಕು. ಬೇರೆ ರಾಜ್ಯಕ್ಕೆ ಅನ್ನಭಾಗ್ಯದ ಅಕ್ಕಿ ಹೋಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂತದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದುಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದುಕೊಟ್ಟ ಮೇಲೆ ಅವರು ಎಫ್ಐಆರ್ ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಪ್ರತಿಯೊಂದು ರೇಷನ್ ಕಾರ್ಡ್ಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡ್ ಅಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಸರ್ಕಾರ ಫಿಕ್ಸ್ ಮಾಡಿದೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ತರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಬಹಳ ದೊಡ್ಡ ಲೂಟಿ ಇದೆ. ಮತ್ತು ಹಿರಿಯ ಅಧಿಕಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ಗೊಂದಲ ಮುಂದುವರಿತಾನೆ ಇದೆ. ಗ್ಯಾರಂಟಿ ಯೋಜನೆಯಲ್ಲಿ ದೊಡ್ಡ ಮೋಸ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ ಪ್ರಶ್ನೆ ನಾನು ಮಾಡಿದ್ದೆ. ಸಚಿವರು ಹಾಗೂ ಅಧಿಕಾರಿಗಳು ಗೊಂದಲವನ್ನು ಸೃಷ್ಟಿ ಮಾಡುವ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಆಗಸ್ಟ್ನಿಂದ 4 ತಿಂಗಳಿನಿಂದ ಪುನಃ ಹಣ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಮತ್ತೊಂದು ಹಂತದ ಹೋರಾಟವನ್ನು ನಡೆಸಲಿದ್ದೀವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಪೂರ್ವಭಾವಿ ಸಭೆ ನಡೆಯಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಯಿತು. ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎ. ಮಂಜು, ಸಾರಾ ಮಹೇಶ್, ಶಾಸಕರಾದ ಬಾಲಕೃಷ್ಣ, ಸೂರ್ಯಪ್ರಕಾಶ್, ಸೂರಜ್ ರೇವಣ್ಣ ಭಾಗಿಯಾಗಿದ್ದರು. ಇನ್ನು ಜನವರಿ 23ರಂದು ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಿದ್ದು ಪೂರ್ವಭಾವಿಯಾಗಿ ಸಭೆಯಲ್ಲಿ 106 ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಏನು ಈ ಸರ್ಕಾರದ ವೈಫಲ್ಯಗಳಿಂದ ಜನತೆ ಮೂಲಕ ಜೆಡಿಎಸ್ ಪಕ್ಷವನ್ನ ಈ ಜಿಲ್ಲೆಯಲ್ಲಿ ಮಹತ್ವದಲ್ಲಿ ರೇವಣ್ಣ ಸಾಹೇಬರ ಆಶೀರ್ವಾದದಿಂದ ನಾವು
ಹಾಗೂ ನೀವೆಲ್ಲರೂ ಕೂಡ ಒಟ್ಟಾಗಿ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸಿದೆ. ಕಾವೇರಿ ನದಿಗೆ ತ್ಯಾಜ್ಯ ವಸ್ತುಗಳು ಹಾಗೂ ಕಲುಷಿತ ನೀರು ಹಾಕಲಾಗ್ತಿದೆ. ಇದನ್ನ ವಿರೋಧಿಸಿ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ನದಿ ಉಳಿವಿಗಾಗಿ ಕನ್ನಡ ಪರ ಸಂಘಗಳು ಹಾಗೂ ಇದರ ವತಿಯಿಂದ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ಕಾವೇರಿ ನದಿಗೆ ಕಲುಷಿತ ನೀರು ಬಿಡುವುದು ತಡೆಯಬೇಕು. ಬಫರ್ ಝೋನ್ನಲ್ಲಿನ ಹೋಮ್ ಸ್ಟೇ ರೆಸಾರ್ಟ್ ಹಾಗೂ ಹೋಟೆಲ್ಗಳ ವಿರುದ್ಧ ಕ್ರಮಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರೈತಪರ ಸಂಘಟನೆಗಳು ಹೋರಾಟಗಾರರಿಗೆ ಧರಣಿ ಸತ್ಯಾಗ್ರಹಕ್ಕಾಗಿ ಪ್ರತ್ಯೇಕ ಸ್ಥಳ ನಿಗದಿ ಮಾಡದಿರುವುದನ್ನು ಖಂಡಿಸಿ ಈಗ ಪ್ರದರ್ಶನ ಮಾಡಿದ್ದಾರೆ. ರಾಜ್ಯ ರೈತ ಸಂಘ, ಸಿಐಯುಟಿಸಿ ಹಾಗೂ ಕೆಆರ್ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದವು. ಪ್ರತಿಭಟನಾಕಾರರು ಎಪಿಎಂಸಿ ಮಾರುಕಟ್ಟೆಯಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ರಾಗಿ, ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಅವರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಗೋ ಬ್ಯಾಕ್ ಡಿಸಿ ಅಂತ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಕೊಪ್ಪಳದ ಕನಕಗಿರಿಯ ವಾಲ್ಮೀಕಿ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ತೊಗರಿ ಬೆಳೆಗೆ ₹500 ಹೆಚ್ಚುವರಿ ಬೆಂಬಲ ಬೆಲೆಯನ್ನ ನೀಡಲು ಆಗ್ರಹಿಸಿ ಅನ್ನದಾತರು ಪ್ರೊಟೆಸ್ಟ್ ಮಾಡಿದರು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ರಸ್ತೆ ಮೇಲೆ ತೊಗರಿ ಸುರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲ ಸಂಘಟನೆ ಹೋರಾಟಕ್ಕೆ ಸರ್ಕಾರ. ತುಮಕೂರಿನಲ್ಲಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಮಾನೇಕೆರೆ ಮೈದಾನದ ಗಾಜಿನ ಮನೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್, ಸಮ್ಮೇಳನದ ಅಧ್ಯಕ್ಷ ಡಾ ಕರಿಗೌಡ, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶಿವಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಕಾರದ ಮಠದ ವೀರಬಸವ ಸ್ವಾಮೀಜಿ ಇದ್ದರು. ಇನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ವಿವಿಧ ಸಂಘಟನೆಯ ಮುಖಂಡರು ಕೂಡ ಭಾಗಿಯಾಗಿದ್ದರು. ತುಮಕೂರು ಸಹಕಾರವನ್ನು ಕೊಟ್ಟರು. ಅದಾದ್ಮೇಲೆ ಮನೆ ಜಿಲ್ಲಾಧಿಕಾರಿಗಳು 2 ಸಭೆಗಳನ್ನು ಮಾಡಿದ್ರು. ಅದಾದ್ಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ನೇತೃತ್ವದ ಸಭೆಗಳನ್ನು ಮಾಡಿದ್ರು. ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಈ 3 ಜನರು ಕರ್ನಾಟಕದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಸಾರಥ್ಯವನ್ನು ವಹಿಸಿದಲ್ಲಿ 14 ತಾಲೂಕು ಸಮ್ಮೇಳನಗಳಾಗಿದೆ. ತಿಪ್ಟೂರು ತಾಲೂಕಿನಲ್ಲಿ 3 ಸಮ್ಮೇಳನ, ಚಿಕ್ಕನಾಗ್ನಲ್ಲಿ 2 ಸಮ್ಮೇಳನ, ಇದು ರಚಲಿದ್ದೀವಿ ಅಂತಕ್ಕಂಥ ಸಹಕಾರವನ್ನು ಕೊಟ್ಟರು. ಅದಾದ್ಮೇಲೆ ಮನೆ ಜಿಲ್ಲಾಧಿಕಾರಿಗಳು 2 ಸಭೆಗಳನ್ನು ಮಾಡಿದ್ರು. ಅದಾದ್ಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ನೇತೃತ್ವದ ಸಭೆಗಳನ್ನು ನಮಗೋಸ್ಕರ 5 ಎಕರೆ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ರು. ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೊಸ ವರ್ಷಕ್ಕೆ ನಂದಿಬೆಟ್ಟಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶದಂತೆ ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿ ಅನಾಹುತ ಆಗುವ ಸಾಧ್ಯತೆ ಕೂಡ ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ನಂದಿಬೆಟ್ಟ ಸುತ್ತಮುತ್ತ ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದೀವಿ. 31st ಮಧ್ಯಾಹ್ನದಿಂದ 1st ಜನವರಿ ಮಧ್ಯಾಹ್ನ ತನಕ ಫಾರ್ 24 hours ಬ್ಯಾನ್ ಮಾಡಿದೀವಿ. ಮೇಲೆ ಹೋಗೋಕ್ಕೆ ಜನರಿಗೆ ಅವಕಾಶ ಇಲ್ಲ. ಮೇಲೆ ಮಯೂರ ಪಾಯಿಂಟ್ ಟಾಪ್ ಹೋಟೆಲ್ ಇದೆ ಒಂದು, ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ. ಅವರದು ಯಾವ್ದು ಬುಕಿಂಗ್ ಇದೆ ರೂಮ್ ವಗೇರದು, ಆ ರೂಮ್ ಬುಕಿಂಗ್ ಅವರಿಗೆ ಅಲೌ ಮಾಡ್ತಾರೆ. ಬಟ್ ಬೇರೆ ಟೂರಿಸ್ಟ್ಗಳು ಯಾರು ಅಲ್ಲಿ ಬರ್ತಾರೆ ಅವರಿಗೆ ಅದನ್ನ ಅಲೌಡ್